ನಮಸ್ಕಾರ ಎಲ್ಲರಿಗೂ. ಹೇಗಿದ್ದೀರಾ ಎಲ್ಲರೂ? ನಾನು ಈ ದಿನ ಮಕ್ಳು ಇರುವ ಮನೆಯಲ್ಲಿ ಯಾವೆಲ್ಲ ಒಂದು ಟಾನಿಕ್ಸ್ ಅನ್ನ, ಸಿರಪ್‌ಗಳನ್ನ ಇಟ್ಕೊಂಡಿರ್ಬೇಕು ಪ್ರಮುಖವಾಗಿ ಈ ಒಂದು ವಿಷಯದ ಮೇಲೆ ಈ ಒಂದು ವಿಡಿಯೋ ಇರಲಿದೆ. ಯಾಕೆ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಗೆಲ್ಲರಿಗೂನು ಸಹ ಗೊತ್ತು, ಈ ಒಂದು ವಾತಾವರಣದಲ್ಲಿ ಏರುಪೇರಾಗ್ತಾ ಇದೆ. ಮಕ್ಳಿಗೂನು ಸಹ ರೋಗ ನಿರೋಧಕ ಶಕ್ತಿನೂ ಸಹ ತುಂಬಾ ಒಂದು ಸೂಕ್ಷ್ಮ ಸ್ವಭಾವದಲ್ಲಿ ಮಕ್ಳು ಇದ್ದಾರೆ. ಸೊ ಇದರಿಂದ ಅವ್ರಿಗೆ ಕೆಮ್ಮು, ಶೀತ, ಕಫ ಕಟ್ಟೋದಿರ್ಬಹುದು, ಆಮೇಲೆ ಹೊಟ್ಟೆ ನೋವು ಬರೋದು, ವಾಂತಿಗಳಾಗೋದು, ಆಮೇಲೆ ಡಿಸೆಂಟ್ರಿ ಆಗೋದು, ಹೀಗೆ ಹಲವಾರು ಒಂದು ಆರೋಗ್ಯದ ಸಮಸ್ಯೆಗಳನ್ನ ಮಕ್ಳು ಎದುರಿಸ್ತಾ ಇರ್ತಾರೆ. ಆದ್ರೆ ನವಜಾತ ಶಿಶುವಿಂದ ಹಿಡಿದುನು ಸಹ 2 ವರ್ಷದ ಮಕ್ಳು ಇರೋ ಮನೆಯಲ್ಲಿ ಯಾವೆಲ್ಲ ಒಂದು ಸಿರಪ್‌ಗಳನ್ನ ಇಟ್ಕೊಂಡಿದ್ರೆ ಒಳ್ಳೇದು ಅನ್ನುವುದ ಬಗ್ಗೆ ಕೆಲವು ಪ್ರಮುಖ ಅಂಶಗಳನ್ನ ನಿಮ್ ಜೊತೆಗೆ ಶೇರ್ ಮಾಡ್ಕೊಳ್ಬೇಕು ಅನ್ಕೊಂಡಿದೀನಿ. ಮಕ್ಕಳಿರುವ ಮನೆಯಲ್ಲಿ ಯಾವಾಗ್ಲೂ ಸಹ ಜ್ವರ, ಕೆಮ್ಮು ಮತ್ತು ಶೀತ ಈ 3 ಒಂದು ಸಿರಪ್‌ಗಳನ್ನ ಇಟ್ಕೊಂಡಿದ್ರೆ ತುಂಬಾ ಅನುಕೂಲ ಆಗತ್ತೆ. ಈಗ ನಗರ ಪ್ರದೇಶದಲ್ಲಿ ವಾಸ ಮಾಡುತ್ತಿರುವ ಪೋಷಕರಾದ್ರೆ ಬೇಗ ಹೋಗಿ ಮೆಡಿಕಲ್ ಶಾಪ್‌ಗೆ ಇದನ್ನೆಲ್ಲ ತಗೊಂಬರ್ತಾರೆ. ಆದರೆ ಈ ಒಂದು ಚಿಕ್ಕ ಹಳ್ಳಿಗಳಲ್ಲಿರೋದು, ಆಮೇಲೆ ಮೆಡಿಕಲ್ ಶಾಪ್ ತುಂಬಾ ದೂರ ಇರೋದು, ಅಥವಾ ರಾತ್ರಿ ಮಲ್ಗಿದ್ದ ಮಗುವಿಗೆ ತುಂಬಾ ಜ್ವರ ಬಂದಾಗ, ಶೀತ ಆದಾಗ, ಅಥವಾ ಕೆಮ್ಮು ಜಾಸ್ತಿ ಆದಾಗ ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಮೆಡಿಕಲ್ ಶಾಪಿಗೆ ಹೋಗಿ ತಗೊಂಬರೋದ್ರೊಳಗೆ ತುಂಬಾ ಒಂದು ಸಮಯ ಹಿಡಿಯುತ್ತೆ. ಸೊ ಅದಕ್ಕೋಸ್ಕರ ಇದರಿಂದ ಕೆಲವು ಅನಾನುಕೂಲಗಳನ್ನ ನಾವು ದೂರ ಇಡ್ಬಹುದು. ಸಿರಪ್‌ಗಳನ್ನ ಮನೆಯಲ್ಲೇ ತಂದಿಟ್ಕೊಂಡ್ರೆ ಅನ್ನುವ ಒಂದು ಉದ್ದೇಶಕ್ಕೆ ಮಗುವಿಗೂನು ಸಹ ಅದರ ಒಂದು ಆರೋಗ್ಯ ಚೆನ್ನಾಗಿದ್ರೆ, ಅದರ ಒಂದು ಚಟುವಟಿಕೆಗಳಿರ್ಬಹುದು, ಆಹಾರವನ್ನ ಸ್ವೀಕಾರ ಮಾಡೋದಿರ್ಬಹುದು, ನಿದ್ದೆ ಮಾಡೋದಿರ್ಬಹುದು, ಲವಲವಿಕೆಯಿಂದ ಇರೋದಿರ್ಬಹುದು, ಇವೆಲ್ಲವೂನು ಸಹ ಸರಿಯಾಗಿರತ್ತೆ. ಸೊ ಯಾವುದೇ ಒಂದು ಈ ತರದ ಶೀತ ಇರ್ಬಹುದು, ಆಮೇಲೆ ಕೆಮ್ಮು, ಜ್ವರ ಈ ಕೆಲವು ಔಷಧಿಗಳನ್ನ ಮನೇಲಿ ಇಟ್ಕೊಂಡಿದ್ರೆ ನಿಮ್ಗೆ ನಿಜವಾಗ್ಲೂ ಅನುಕೂಲ ಆಗತ್ತೆ. ಆದ್ರೆ ಈ ಕೆಲವು ಸಿರಪ್ ಇರಬಹುದು, ಟಾನಿಕ್‌ಗಳಿರಬಹುದು, ಅಥವಾ ಮಕ್ಳಿಗೆ ಹಾಕುವಂತಹ, ಅಂದ್ರೆ ನಾವು ನವಜಾತ ಶಿಶುವಿಂದ 6 ತಿಂಗಳ ಮಕ್ಳವರೆಗೆ ನಾವು ಡ್ರಾಪ್ಸ್ ಹಾಕ್ತಿವಿ. ಡೈರೆಕ್ಟ್ ಆಗಿ ಯಾವುದೇ ಒಂದು ಟಾನಿಕ್ ಅನ್ನ ಕುಡ್ಸೋದಿಲ್ಲ ಮಕ್ಳಿಗೆ. ಡ್ರಾಪ್ಸ್ ರೂಪದಲ್ಲಿ ನಾವು ಮಕ್ಳಿಗೆ ಔಷಧಿಯನ್ನ ಹಾಕ್ತಿವಿ. ಸೊ ಈ ಒಂದು ಔಷಧಿಗಳನ್ನ ಮೊದಲೇ ವೈದ್ಯರ ಸಲಹೆ ಮೇರೆಗೆ, ಅಂದ್ರೆ ನಾವು ಈ ತರ ಈ ಪ್ರದೇಶದಲ್ಲಿ ಇದೀವಿ, ನಮ್ಗೆ ಜ್ವರ ಬಂದಾಗ, ಮಕ್ಳಿಗೆ ಶೀತ ಆದಾಗ, ಅಥವಾ ಕೆಮ್ಮಾದಾಗ, ಅಥವಾ ಕಫ ಕಟ್ಟಿದಾಗ, ಹೊಟ್ಟೆ ನೋವು ಜಾಸ್ತಿ ಆದಾಗ ನಮಗೆ ಸಿರಪ್ ಹಾಕೋದಕ್ಕೆ ನೀವು ಹೇಳಿ ಬರೆದ್ಕೊಡಿ ಯಾವ್ದಾದ್ರು ಅಂದ್ರೆ ಔಷಧಿಯನ್ನ ಮಕ್ಳಿಗೆ ಹಾಕೋದಕ್ಕೆ ಅಂತ ಮೊದಲೇ ನಾವು ವೈದ್ಯರ ಸಂಪರ್ಕ ಮಾಡಿ ಎಲ್ಲಾನು ಸಹ ವಿವರಿಸಿದಾಗ ಅವರು ಬರೆದಂತಹ ಸಿರಪ್‌ಗಳನ್ನ ಮನೇಲಿ ಇಟ್ಕೊಂಡಿರೋದು ತುಂಬಾ ಅನುಕೂಲವಾಗಿ ನಮಗೆ ಪರಿಣಾಮ ಬೀರುತ್ತೆ. ಸೊ ಎಲ್ಲಾ ತಾಯಂದ್ರಿಗೂನು ಸಹ ಈ ಒಂದು ವಿಷಯವನ್ನ ಕಡೆಗಣನೆ ಮಾಡ್ತಾರೆ. ಕೆಲವೊಂದ್ಸರಿ ಏನಾಗುತ್ತೆ, ಸಾಯಂಕಾಲ ಇಲ್ಲ ರಾತ್ರಿ ಜಾಸ್ತಿ ಜ್ವರ ಬಂದ್ಬಿಡುತ್ತೆ ಮಕ್ಳಿಗೆ, ಆಮೇಲೆ ಕೆಮ್ಮು ಜಾಸ್ತಿ ಆಗತ್ತೆ, ಶೀತ ಜಾಸ್ತಿ ಆಗತ್ತೆ, ನಿದ್ದೆನೂ ಸಹ ಮಾಡಲ್ಲ, ಊಟನೂ ಸಹ ಮಾಡಲ್ಲ, ಮಕ್ಳು ತುಂಬಾ ಅಳ್ತಾರೆ, ಕಿರಿಕಿರಿ ಮಾಡ್ತಾರೆ, ಈ ಎಲ್ಲಾ ಒಂದು ಅನಾನುಕೂಲಗಳು ಸಂಭವಿಸುತ್ತೆ. ಸೊ ಇದನ್ನ ನಾವು ದೂರ ಮಾಡ್ಬೇಕು ಅಂದ್ರೆ ವೈದ್ಯರ ಒಂದು ಸಲಹೆ ಮೇರೆಗೆ ಮೊದಲೇ ಸಿರಪ್‌ಗಳನ್ನ ಮನೇಲಿ ತಂದಿಟ್ಕೊಂಡಿದ್ರೆ, ನಾವು ಹುಷಾರಿಲ್ದಾಗ ಮಕ್ಳಿಗೆ ವೈದ್ಯರು ಎಷ್ಟು ಹೇಳಿರ್ತಾರೋ ಸಿರಪ್ ಎಷ್ಟ್ ಹಾಕ್ಬೇಕು ಅಂತ ಅವುಗಳನ್ನ ನಾವು ಉಪಯೋಗ ಮಾಡ್ಬಹುದು. ಮಕ್ಳಿಗೆ ಸಿರಪ್ ಅನ್ನ ಕೊಡ್ಬಹುದು. ಕೆಲವು ಗಂಟೆಗಳ ಕಾಲ ಸುಧಾರಿಸಿದಾದ್ಮೇಲೆ ನಾವು ಮತ್ತೆ ವೈದ್ಯರ ಹತ್ರ ಕರ್ಕೊಂಡು ಹೋಗಿ ಹೀಗೆಲ್ಲ ಆಗಿದೆ ಅಂತ ವಿವರವಾಗಿ ಹೇಳಿದ್ರೆ ಅವರು ಅದೇ ಸಿರಪ್ ಅನ್ನ ಕಂಟಿನ್ಯೂ ಮಾಡ್ಬಹುದು, ಅಥವಾ ಬೇರೆ ಸಿರಪ್ ಅನ್ನ ಬರ್ದ್ಕೊಡ್ತಾರೆ. ಸೊ ಮಕ್ಕಳಿರುವ ಮನೆಯಲ್ಲಿ ಯಾವಾಗ್ಲೂನು ಸಹ ಜ್ವರ, ಕೆಮ್ಮು, ಶೀತ ಅಥವಾ ಹೊಟ್ಟೆ ನೋವು ಕೆಲವೊಂದ್ಸರಿ ಬರ್ತಾ ಇದೆ, ಮಗುಗೆ ತುಂಬಾ ಕಿರಿಕಿರಿ ಮಾಡ್ತಾ ಇದೆ ಅಂತೆ, ಆ ಸಿರಪ್ಪನ್ನು ಸಹ ನಾವು ಇಟ್ಕೊಂಡಿರ್ಬೇಕು. ಮುಖ್ಯವಾಗಿ ಕೆಲವು ಸಿರಪ್‌ಗಳನ್ನ ಮನೇಲಿ ಇಟ್ಕೊಂಡಾಗ ಮಗುವಿನ ಆರೋಗ್ಯವನ್ನ ನಾವು ಸರಿಯಾಗಿ ಕಾಪಾಡಬಹುದು. ಈ ಒಂದು ಎಫೆಕ್ಟಿವ್ ಟಿಪ್ ಎಲ್ಲಾ ತಾಯಂದ್ರಿಗೂನು ಸಹ ಇಷ್ಟ ಆಗುತ್ತೆ ಅಂತ ನಾನ್ ಭಾವಿಸಿದ್ದೀನಿ. ನಿಮಗೆ ಏನ್ ಅನ್ಸಿದೆ ಅಂತ ಕಮೆಂಟ್ ಮೂಲಕ ನನ್ಗೆ ತಿಳಿಸಿ. ಮತ್ತೆ ಮುಂದಿನ ಸತಿ ಒಂದು ಒಳ್ಳೆಯ ವಿಷಯದ ಜೊತೆ ನಿಮ್ ಮುಂದೆ ಇರ್ತೀನಿ. ಅಲ್ಲಿವರೆಗೂ ನಮಸ್ಕಾರಗಳು.